ಕಾರ ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪಡೀಲ್ನ ಟಾಟಾ ಶೋರೂಮ್ ಕಾವೇರಿ ಟಾಟಾ ಮೋಟರ್ಸ್ಗೆ ಬಂದಿದ್ದೀವಿ. ನಂದೊಂದು ಬಿಗ್ ಡ್ರೀಮ್ ಇವತ್ತು ನನಸಾಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಇಲ್ಲಿ ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಧನರಾಜ್ಗೆ ಕಾರ್ ಬುಕ್ ಮಾಡಿ ಆಗಿದೆ, ತಗೊಳ್ಳಿಕ್ಕೆ ಬಂದದ್ದು. ನಾವು 43 ಜನ ಬಂದಿದ್ದೇವೆ. ಅಂದರೆ ಇಷ್ಟು ಜನ ಬಂದಿರಲಿಲ್ಲ, ನಾವೇ ಫಸ್ಟ್ ಟೈಮ್ ಬಂದದ್ದು. ಇಷ್ಟು ಜನ ಕ್ಲಿಯರ್ ಉಂಟಾ? ಕ್ಲಿಯರ್ ಬರ್ತದಾ? ಅದು ಕೆಂಪು ರೆಕಾರ್ಡ್ ಮೈಕ್ ಬೇಡ, ಅಮ್ಮಿಂಗ್ ಬರುದಿಲ್ಲ, ಕೈ ಬೇಡ. ಇಷ್ಟು ಜನ 7 ಸೀಟ್ ಕಾರು ಅಂತ ಮೊದಲೇ ಒಮ್ಮೊಮ್ಮೆ 7 ಜನ ಒಮ್ಮೊಮ್ಮೆ ಹತ್ತಿ ನೋಡುವ. ಎಲ್ಲರೂ ಒಮ್ಮೆ ಸಾಕು, ಒಂದೇ ಸಲ. ಆಲ್ ಸೆಟ್ ಡಾಕ್ಯುಮೆಂಟೇಷನ್ಗೆ ಸೈನ್. ಒಂದು ಎಕ್ಸಾಮ್ ಅಣ್ಣ ಪಿರ ಹೋಯ್ತಾರ ಜನ ಇರ್ತಾರ ಎಲ್ದ್ರೆ ಮೂಡಿತದೆ ಅಂದಿ. ಕಾರ ಇವರು ಡಾಕ್ಯುಮೆಂಟೇಶನ್ ಅಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಅದು ಯಾವುದು ತಲೆಗೆ ಹೋಗ್ತಿಲ್ಲ. ಯಾವಾಗ ಗಾಡಿ ತಗೋತೀನಿ ಅಂತ ಅನ್ಸ್ಬಿಟ್ಟಿದೆ. ಸ್ಕ್ರೀನಿಂಗ್ ಓಪನ್ ಮಾಡೋದು ಯಾವಾಗ. Congratulations, brother. Abba, lottery. Greatest of all time. ಥ್ಯಾಂಕ್ ಯು ಸರ್. ಮಸ್ತ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿ, ಥ್ಯಾಂಕ್ ಯು. ಮೇಡ್ ಅವರ್ ಡೇ. ಎಂತಾಯ್ತು? Coming for the throne now. Defining Bollywood. Better than this old one. ಏ ಹಿಂದೆ ಕೂತ್ಕೊಳ್ಳಿ. ಬಸ್ ಇದೆ. ಚಿಕ್ಕ ಚಿಕ್ಕ
ಇಲ್ಲಿಗೆ ಇಲ್ಲ ಆಟದೆಲ್ಲ ಸಾಮಾನೆಲ್ಲ ಗಟ್ಟಿ ಇದಾಗುದಿಲ್ಲ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ ಎಂತ ಹರ್ಷಿತ ನಿಂಬೆ ಇಡ್ಲಿಲ್ಲ ಚಿದ್ದಿ ಕ್ಲಾಪ್ ಕ್ಲಾಪ್ ಇದೆ ನೋಡಿ ಕಾರು ಹೇಗಿದೆ ಸೂಪರ್ ಉಂಟಾ ನನಗೆ ರೈಡಿಂಗ್ ಹೋಗ್ಬೇಕಿನ್ನು ಹೌದಾ Super. ನಿಮ್ದೇ ಗಾಡಿ ತಗೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯು ಮೇಡ್ ಅ ಕಾವೇರಿ ಡೇ ಟುಡೇ ಥ್ಯಾಂಕ್ ಯು ಸೋ ಮಚ್ ಹಾ? ಖುಷಿ ಆಯಿತು ನಮ್ಮ ದಿನವನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ಖುಷಿ ಆಯ್ತು ಇಡೀ ನಿಮ್ಮ ಫ್ಯಾಮಿಲಿಯಲ್ಲಿ ಬಂದದ್ದು ವೆರಿ ಗ್ಲ್ಯಾಡ್ ಈ ಥರ ಫಸ್ಟ್ ಟೈಮ್ ನಾವು ಸೆಲೆಬ್ರೇಷನ್ ಹೌದಾ? ನೋಡೋದು ಫಸ್ಟ್ ಟೈಮ್ ತುಂಬ Okay. ಖುಷಿ ಆಯಿತು ಅದೊಂದು ಕಾರ್ ಡೆಲಿವರಿಗೆ ಇಷ್ಟು ಮಂದಿ ಬಂದಿದ್ದಿದೆ ಫಸ್ಟ್ ಟೈಮ್ ನಮ್ಮ ಕಾವೇರಿ ನಾನು ಇಲ್ಲಿ ಬಂದಾಗಲಿಂದ ಇದೆ ಫಸ್ಟ್ ಇಷ್ಟು ಜನ ಒಂದು ಕಾರಿಗೆ ಬಂದದ್ದು ಅದು ತುಂಬ ಪ್ರೀತಿಯಿಂದ ಅವರ ಒಂದು ಖುಷಿಯಾಗಿದ್ರು ಎಲ್ಲರೂ ನಮಗೂ ತುಂಬ ಖುಷಿ ಆಯ್ತು ನಮ್ಮ ಎಲ್ಲ ಸಕ್ಸಸ್ಸಿಂದ ನಮ್ಮ ಫ್ಯಾಮಿಲಿ ಇದ್ದೇ ಇರುತ್ತೆ ಸರ್ ಹಾಗಾಗಿ ನಮ್ಮ ಸೆಲೆಬ್ರೇಷನಲ್ಲೂ ಫ್ಯಾಮಿಲಿ ಇರಲೇಬೇಕು ಹಾಗೆ ಯಾವಾಗಲೂ ಇರಲಿ ಸರ್ ಆಲ್ ದ ಬೆಸ್ಟ್ ನೋಡಿ ಎಲ್ಲ ಟಾಟಾ ಮೋಟಾರ್ಸ್ ಅವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಕಾರು ಮೇಯ್ನಾಗಿ ಥ್ಯಾಂಕ್ಸ್ ಹೇಳಬೇಕಾದ್ದು ಪ್ರಕಾಶ್ ಅಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಇದು ಒಳ್ಳೆ ರೀತಿಯ ಸರ್ವಿಸ್ ನೀವು ಪ್ರೊವೈಡ್ ಮಾಡಿದ್ರಿ ಖಂಡಿತವಾಗ್ಲೂ ಮುಂದೆ ಯಾರೇ ಕಸ್ಟಮರ್ಸ್ ಇದ್ರು ಕೂಡ ದಯವಿಟ್ಟು ಕಾವೇರಿಯನ್ನು ರೆಫರ್ ಮಾಡಿ ಅಂತ ನಾವು ಈ ಮೂಲಕವಾಗಿ ಕೇಳ್ಕೊಂಡು ಖಂಡಿತ ನಾನಂತೂ ಖಂಡಿತ ರೆಫರ್ ಮಾಡ್ತೇನೆ ಸರ್ವಿಸ್ ಕಸ್ಟಮರ್ ವಿಷಯದಲ್ಲಿ ನಾವು ಯಾವತ್ತೂ ಕೇರ್ಲೆಸ್ ಮಾಡೋದಿಲ್ಲ ಇದು ನಾವು ಕೊಡುವಂಥ ಒಂದು ಗ್ಯಾರಂಟಿ ಅಂತ ಹೇಳ್ಬೋದು ಎಲ್ಲ ನನಗೆ A to Z ಫಸ್ಟಿಂದ ಹಿಡಿದು ಇಲ್ಲಿವರೆಗೂ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿರೋದು ಪ್ರಕಾಶ್ ಅಣ್ಣ ರಿತೇಶ್ ಅವರು ಮತ್ತು ಇಲ್ಲಿ ಟಾಟಾ ಮೋಟರ್ಸ್ ಸಿಬ್ಬಂದಿಯವರು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಅದ್ಭುತವಾದ ಕಾರ್ನ ರೆಫರ್ ಮಾಡಿದರು ನನಗೂ ತುಂಬ ಇಷ್ಟ ಆಯಿತು ಸಫಾರಿ ನಮ್ಮ ತಲೆಯಲ್ಲಿ ಯೋಚನೆಯಲ್ಲೇ ಇರಲಿಲ್ಲ ಯಾವಾಗ ಪ್ರಕಾಶ್ ಅಣ್ಣ ಎಂಟ್ರಿ ಆದರೂ ಸಫಾರಿಗೆ ತಲೆ ತಿರುಗಿತು ಮತ್ತು ಅವರು ಅಷ್ಟೇ ಕಾನ್ಫಿಡೆನ್ಸ್ ಕೊಟ್ಟರು ಯಾವುದೇ ರೀತಿಯ ಭಯಪಡಬೇಡಿ ಅಂತ ನಾವು ಮುಂದೆ ಬಂದ್ವಿ ಈಗ ನಮ್ಮ ಡ್ರೀಮ್ ಕಾರ್ ನಮ್ಮ ಜೊತೆಗೆ ಇದೆ ಬ್ಲ್ಯಾಕ್ ಇನ್ನು ಹೆಸರು ಯಾವ್ದು ಇಡೋದು ಅಂತ ನೀವು ಸಜೆಸ್ಟ್ ಮಾಡಿ ನಾವು ಅದರ ಆಲೋಚನೆಯಲ್ಲಿದ್ದೇವೆ ದೊಡ್ಡಪ್ಪ ಬನ್ನಿ ದೊಡ್ಡಪ್ಪ ನೋಡಿ ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹಾಗೆ ದೊಡ್ಡಪ್ಪ ಕೂತ್ಕೊಂಡ್ರು ದೊಡ್ಡಮ್ಮ ಬನ್ನಿ ದೊಡ್ಡಮ್ಮ ಬನ್ನಿ ನಿಮಗೆ ಎ ಸಿಯಲ್ಲಿ ಹಾಂ ಎ ಸಿ ಇಲ್ಲ ಅಂತ ಎ ಸಿ ಇಲ್ಲದೆ ಹೋಗಿ ಲಾಂಗ್ ಜರ್ನಿ ನಿಮ್ದಿಬ್ಬರದು ಕಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ನಮ್ಮ ಕಾರಲ್ಲಿ ಕೂತಿದ್ದಾರೆ ಹೇಗುಂಟು ದೊಡ್ಡಪ್ಪ ಸೂಪರ್ ಉಂಟು ದೊಡ್ಡಣ್ಣ ಹೇಗುಂಟಾ ನಾವಿನ್ನು ಟ್ರಯಲ್ ನೋಡ್ತಾನೆ ಇದಿಲ್ಲ ಸಣ್ಣ ರೂಪ್ ಮಾಡ್ಲಿಕ್ಕೆ ಅದೀಗ ಆಫ್ ಉಂಟು ಮಾರೆ ಖಾಲಿ ಕೂತ್ರೆ ಹೋಗ್ತದೆ ಖಾಲಿ ಕೂತ್ರೆ ಮೊಬೈಲಲ್ಲಿ ಕಂಟ್ರೋಲ್ ಹೋಗ್ತದೆ ವ್ಯವಸ್ಥೆ ಹೇಳಿದ್ರೆ ಆಯ್ತು ಈಚೆ ಹೋಗಿ ಆಚೆ ಹೋಗಿ ಅಂತ ಹೇಳಿ. ಹಾಕೋದಾ? ಅವರುಂಟಲ್ಲ ಅಮ್ಮ ನಾನು ಆಚೆ ಹೋಗು ಅಂತ ಹೇಳ್ತಿದ್ದಾರೆ ಮೇಲೆ ಓಕೆ ಆಲ್ ಸೆಟ್ ಇಡೀ ಮಗಳು ನೋಡಿ ಪ್ರಸಿದ್ಧಿ ನಮ್ಮ ಕಾರ್ ಮೇಲೆ ಕೂತು ಭಾರಿ ಖುಷಿ ಪಡ್ತಿದ್ದಾಳೆ ಮಕ್ಕಳು ಕೂಡ ಖುಷಿ ಪಡ್ತಿದ್ದಾರೆ ಇಡೀ ನಮ್ಮ ಫ್ಯಾಮಿಲಿ ಸಂಭ್ರಮನೇ ಕಾಣಿಸ್ತಿದೆ ಇಲ್ಲಿ ಖುಷಿ ಆಯ್ತಾ ನಮ್ಮ ಕಾರಲ್ಲಿ ಪ್ರಜ್ಞಾನ ಅಪ್ಪ ನನ್ನ ಮಾವ ಕೂತಿದ್ದಾರೆ ಹೇಗುಂಟು ಮಾವ ಮಕ್ಕಳೆಲ್ಲ ಅಲ್ಲಿ ನಿಂತ್ಕೊಳ್ಳಿ ಸಣ್ಣ ರೂಪಲ್ಲಿ ಆನ್ ಮಾಡಬೇಡಿ ಮೆಲ್ಲ ಎದುರು ಸೀಟಲ್ಲಿ ಹೋಗಿ ಎದುರು ಸೀಟಿಗೆ ಹೋಗಿ ಅತ್ತೆ ಸೀಟ್ಲಿ ಕೂತಿದ್ದಾರೆ ಅತ್ತೆ ಹೇಗುಂಟುತ್ತೆ ಖುಷಿ ಆಗ್ತದೆ ಒಂದು ಲಾಂಗ್ ಜರ್ನಿ ಹೋಗ್ಬೇಕಲ್ಲ ಮಾವನ ಜೊತೆ
ಓಕೆ ಅಲ್ಲಿ ನಿಂತ್ಕೊಳ್ಳಿ ಮೆಲ್ಲಮ್ಮ. ಏ ಅಲ್ಲೆಲ್ಲ ಎತ್ತು ಬಿಸಾಕ್ಬೇಡಿ, ಎಲ್ಲ ತೆಗಿಬೇಡಿ. ಬಾ ಇವನ ನಿಲ್ಲಿಸಿರಾ, ಇವನ ನಿಂತ್ಕೋ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬಂದು ಈ ಟೈಮಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ಪಾರ್ಟಿ ಆಗ್ಬೇಕು. ನಾಳೆ ನೈಟ್ ಹೋಗುವ. ನಾಳೆ ನೈಟ್ ಹೋಗೋಣ ಪಾರ್ಟಿ? ಈಗ ಹೋಗುದಾ ನಾಳೆ ನೈಟ್ ಹೋಗುದಾ ಪಾರ್ಟಿ? ಈಗಲೇ ಹ್ಯಾಪಿ ಬರ್ಡೇ ಪೋಸಾಕ. ಈಗ ಇಟ್ಕೊಳ್ಳಿ ಬನ್ನಿ. Happy birthday ಅಂತ. ಟಾಟಾ ಮೋಟರ್ಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್. ಇವಾಗ ತಾನೇ ಫ್ರೇಮ್ ಫೋಟೋ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಕನಸು ಸಫಾರಿ, ನಮ್ಮ ಜರ್ನಿಯಿಂದ ಸಫಾರಿ ಜೊತೆ. ಪೇ ಮಾಡ್ತಿದ್ದಾರೆ. ನೀವು ಆಯ್ತು ಹಿಡಿದು ಬಿಡ್ತಾರೆ ಮೇಡಮ್, ದುಡ್ಡಲ್ಲ ಮೇಡಮ್ ಇದು. ಇಲ್ಲಿ ನೋಡಿ ಮೇಡಮ್, ದಣ ಅಲ್ಲ ಮರ, ಎಂತ ಮರ ರಿವ್ಯೂ ಸರ್. ಇಲ್ಲಿ ನೋಡಿ ಸರ್, ಪಿಂಕಿ ಪೇ ಮಾಡ್ತಿದ್ದಾಳೆ. ಕೇಕಿದೊಂದು 100 ರೂಪಾಯಿ ಹಾಕ್ತಾರೆ. ಗೂಗಲ್ ಪೇ ಫೋನ್ ಪೇ. ನಮಗೆ ನಿಮ್ಮೆಲ್ಲ ಹೆಸರು ನಮ್ದಲ್ಲಿ ಬರಲಿ ನಾವು. ಎಂತ ಯಾರ್ದು ಕಾರ್ ಇದು? ಆಟೋಮೆಟಿಕ್ ನಮ್ಮ ಸೀಟ್ ನಾವು ಅಲ್ಲಿ ಕೂತ್ಕೊಂಡಾದ್ಮೇಲೆ ನಮ್ಮನ್ನು ಮುಂದೆ ದುಡ್ತದೆ. ನಾನು ಎಲ್ಲಿ ಹುಡುಕುದು ಮುಂದೆ ದುಡ್ಲಿಕ್ಕೆ ಸೀಟ್? ಏನಾದ್ರು ಮಾತಾಡ. ಅಲ್ಲ, ಇವನ್ ನನ್ನ ಹಿಂದೆ ಹಾಕಿ ಬರುದು. ಕಂಟೆಂಟ್ ನನ್ನಲ್ಲಿ ಕಂಟೆಂಟ್ ಇಲ್ಲ. ಹೊಸ ಕಾರ್ ಸಫಾರಿ, ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ. ಅದನ್ನ ಅವನ ಹತ್ರ ಹೇಳಿಕೆ ಆಗಿಲ್ಲ. ಈಗಷ್ಟು ಹೇಳಿದಾಯ್ತು ಅವಳು, ಬೇಡ ಇವನಿಂದ ನನ್ನ ಹಿಂದೆ ಬರುದು, ಆಚೆ ಹೋಗು ಅಂತ ಹೇಳಿದ. ಈಗ ನಾನೊಂದು ಹೇಳ್ತೇನೆ, ಇದು ಕ್ಯಾಮರಾ ನಾನೊಂದು ಹೇಳ್ತೇನೆ. ಈಗ ಇವರಿಬ್ಬರು ಬಂದದ್ದು. ಅಲ್ಲಿ ನಿಲ್ಲಿಕ್ಕೆ ಹೇಳಿದ್ದಾರೆ, ನೀನು ಆಚೆ ಹೋಗಿದ್ದ. ಚಿಕ್ಕ ಒಮ್ಮೆ ಹಿಂದೆ ತಿರುಗಿ ಅಂತೆ. ಎಷ್ಟು ಜನ ಇದ್ದಾರೆ ನೋಡಿ ಅಂತೆ. ಎಷ್ಟು ಜನ ಮಾರ. ಇದು ಜೀಪ್ 2.0 ಆಗ್ತದ ಅಂತ. ಅದು ಮಾರ್ಷಲ್ 2 ಹೌದು, ಭಯಂಕರ ಗಾಡಿ ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೊರಟಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್. ಈ ಕಾರಲ್ಲಿ ಹೋಗುದ ನೀನು? ವಾ, ಸೂಪರ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಅಲ್ಲಿ ಡ್ರೈವಿಂಗ್ ಕೊಡ್ತೇನೆ. ನಾನು ಇನ್ನು ಇದ್ರ ಎಕ್ಸಾಮಲ್ಲಿ ಕೂತ್ಕೋಬೇಕಷ್ಟೇ, ಅಷ್ಟು ಉಂಟು. ಥ್ಯಾಂಕ್ ಯು ಚಿಕ್ಕಮ್ಮ. ನೀವು ಬರೋದಿಲ್ವಾ ಮನೆಗೆ? ನಾವು ನಾಡಿದ್ದು ಬರ್ತೇವೆ. ಒಂದು ಸೇರುವ ಪಾರ್ಟಿ ಮಾಡುವ. ಪಾರ್ಟಿ ಸಂಡೇ ಸಿಗುದಾದ್ರೆ. ಹೇಳಿ. ಥ್ಯಾಂಕ್ಸ್ ಬಾಬು.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಲೋ, ಸೂಪರ್, ನನಗೂ ತುಂಬ ಇಷ್ಟ ಆಯ್ತು. ಹೋಗ್ಬೇಕಾ? ಬಾ. ಹಾಂ, ಪ್ರಜ್ಞಾ ನನ್ನ ಕರಿಗ. ಥ್ಯಾಂಕ್ ಯು. ಬಾ, ನೀವು ಬಾ, ಬರೋದಿಲ್ವಾ? ಸೀಟ್ ಬೆಲ್ಟ್ ಹಾಕಿ. ನಮ್ಮ ಡ್ರೀಮ್ ಕಾರ್ ಮುಂದೆ ನಮ್ಮ ಗೆಳೆಯರು ನಿಂತಿದ್ದಾರೆ. ರಾಜು, ಹರ್ಷಿತ್, ಕಿಶೋರು. ಆಯ್ತಲ್ಲ, ಅಂದ್ಕೊಂಡಿದ್ದ ನಿನ್ನೆ ಮೊನ್ನೆ ಅಂದ್ಕೊಂಡಿದ್ದಾಗೆ ಉಂಟು, ಕಾರ್ ಬರುತ್ತೆ ಅಂತ. ಅದು ಸಹ ಟಾಟಾವೇ ಬಂತು. ಹೌದು, ಇನೋವಾದಲ್ಲಿದ್ದ, ಈಗ ಟಾಟಾ ಸಫಾರಿಗೆ ಬಂದಿದ್ದೇನೆ. ಅಲ್ಲ, ನಾವು ಫಸ್ಟ್ ಅಂದ್ಕೊಂಡದ್ದು ಇನೋವಾ ಮಹೇಂದ್ರ XUV ಅಂತ. ಸಫಾರಿ ತಲೆಯಲ್ಲೇ ಇರಲಿಲ್ಲ. ಯಾವಾಗ ಸಫಾರಿ ಬಂತು ಅಂತಲೇ ಗೊತ್ತಿಲ್ಲ. ಸಫಾರಿ ಬಂದು ಈಗ ನಮ್ಮ ಮುಂದೆ ನಿಂತಿದೆ. ಟಾಟಾ ದೇಶದ ಸುತ್ತು. ಹಾಂ, ಅವತ್ತು ಹೇಳಿದ್ದಲ್ಲ ಸಫಾರಿ ನಿನ್ನ ಸುತ್ತಿಗೂ. ಇದು ಒಳ್ಳೆದುಂಟು ಗಾಡಿ, ಸೂಪರ್ ಉಂಟು ಗಾಡಿ. ಅದ್ರ ಲುಕ್ ನೋಡಿ, ಇಲ್ಲೇ ನೋಡುವಾಗ ಭಾರಿ ಚಂದ ಕಾಣ್ತದೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಅದನ್ನು ಓಡಿಸ್ಬೇಕಾದ್ರೂ ಒಂದು ಒಳ್ಳೆ ರಥದಲ್ಲಿ ಕೂತಾಗಿ ಆಗ್ತದೆ. ಥ್ಯಾಂಕ್ ಯು. ಪ್ರತಿಯೊಂದು ಮೂಮೆಂಟಲ್ಲಿ ನೀವು ಜೊತೆಗಿದ್ದೀರಿ, ಹೀಗೆ ಇರಿ. ಇದೊಂದು ಸಕ್ಸಸ್ ಸ್ಟೆಪ್ಪು, ಇದೊಂದು ಎಲ್ಲರ ಕನಸು ಕೂಡ. ಆ ಕನಸು ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಕಾರ್ ತಗೋತೀನಿ ಅಂತ. ಇವತ್ತು ತಗೊಳ್ಳೋ ಮಟ್ಟಕ್ಕೆ 7 ಸೀಟರ್ ಕಾರ್ ಬಂತು, ತಗೊಂಡು ಆಯ್ತು. ಅಲ್ಲ, ನಾನು ಇದು ಯೋಚನೆ ಬಂದದ್ದು ಹೇಗೆ ಗೊತ್ತಾ, ಕಿಶೋರ್ನ ಬೀಜ ಕಾರಲ್ಲಿ ಈಗ ಬೀಜ ಆಗಿದೆ ಗಾಡಿ. ಕಿಶೋರ್ನ ಬೀಜ ಕಾರಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಕಾರ್ ಏನೋ ಇಷ್ಟು ದೊಡ್ಡ ಕಾರ್ ತಗೊಂಡ್ರೆ ಎಷ್ಟು ಜರ್ನಿಗೆ ಎಷ್ಟು ಈಸಿ ಆಗುತ್ತೆ ಅಂತ ಅನಿಸ್ತು. ಒಂದು ಕಾರಿಗೆ ಇನ್ವೆಸ್ಟ್ ಮಾಡೋಣ ಅಂತ ಅನಿಸ್ತು. ಇಲ್ಲಿಂದ ಎಷ್ಟು 2 ತಿಂಗಳಿಂದ ಗ್ಯಾಪ್ ಅಲ್ಲ, ಒಂದು ತಿಂಗಳು ಶೋ ಶುರು ಆದಾಗಿಂದ, ಜೋಡಿ ನಂಬರ್ 1 ಶುರು ಆಗಿದಾಗಿಂದ 1 ತಿಂಗಳಲ್ಲಿ ಇದೆಲ್ಲ ಯೋಚನೆ. ಓಕೆ, ಅದಕ್ಕೆ ಬೀಜಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಬೀಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ, ಕಿಶೋರ್ನ ಬೀಜಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಾಳೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇದೆ. ಆಮೇಲೆ ದೊಡ್ಡ ಪಾರ್ಟಿ ಇದೆ ಸಾರ್ವಜನಿಕರಿಗೆ, ಸಾರ್ವಜನಿಕ ಅನ್ನ ಸಂದರ್ಭನೇ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರಾಜದು ಕಾರ್ ಬರೋ ಟೈಮ್ ಬರುತ್ತೆ. ನೆಕ್ಸ್ಟ್ ಒಂದು ಟ್ರಿಪ್ ಹೋಗುವ ಕಾರ್ ಬಂದ ಲೆಕ್ಕದಲ್ಲಿ. ಸಡನ್ನಾಗಿ ಒಂದು ಕೊಟ್ಟಿಯೂರಿಗೆ ಟೆಂಪಲ್ಗೆ ಹೋದಾಗ ತುಂಬ ಕಷ್ಟಪಟ್ಟು ಇಕ್ಕಟ್ಟಲ್ಲಿ ಹೋದ್ವಿ. ಈಗ ಈ ಕಾರಲ್ಲಿ ಒಂದು ಟ್ರಿಪ್ ಹೋಗಬೇಕು ನಾವೇ. ಹರ್ಷಿತ್ ಮದುವೆ ಆದ್ರೆ ಮಾತ್ರ ಜಾಗ ಇಲ್ವಾ? ಹರ್ಷಿತ್ ಬೇಕಾ ಮದುವೆ ಇಷ್ಟು ಬೇಗ? ಕಿಶೋರ್ ನೋಡಿದ್ರೆ ಬೇಡ ಅಂತ ಅನಿಸ್ತೇವೆ. ರಾಜು ಹೇಳುದು ಹರ್ಷಿತ್ಗೆ ಮದುವೆ ಆದ್ರೆ ಕಂಟೆಂಟ್ ಹೋಗ್ತದೆ ಅಂತ. ಬೇಡ, ಅವಸರ ಮಾಡಬೇಡ. ಒಂಜಿಲ ಹತ್ತಿಜಿ, ಒಂಜಿ ಮಂದಿ ಮೇಲೆ ಹತ್ತಿಜಿ ಓನ್ ಒಂಜಿ ಫೋನ್ ಇತ್ತು ನಮ್ಮಲ್ಲಿ. ಬಲೆ ನಮ್ಮ ರಿತೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟಿವ್ ಆಗಿದ್ರಿ, ತುಂಬ ಹೆಲ್ಪ್ ಮಾಡಿದ್ರಿ. ನಿಮಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಸಫಾರಿ ತಗೊಳ್ಳಲು ನಿಮ್ಮದು ಶ್ರಮ ತುಂಬ ಇದೆ. ಅದು ಕಾವೇರಿ ಮೋಟರ್ಸಲ್ಲಿ ನಾನು ಯಾಕೆ ತೊಗೋಬೇಕು ಅನ್ನೋದಕ್ಕೆ ನೀವು ಒಂದು ರೀಸನ್. ಥ್ಯಾಂಕ್ ಯು. ವೆಲ್ಕಮ್.